ವಸ್ತ್ರವನ್ನು ಉಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹದ್ದು ದಶಾಶ್ವಮೇಧ ಘಾಟ್ನಲ್ಲಿ ವಿಶೇಷ ಸ್ನಾನವನ್ನು ಇವತ್ತು ಪುಣ್ಯ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಗೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಶಾಶ್ವಮೇಧ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಮುಖ್ಯವಾಗಿ ದಶಾಶ್ವಮೇಧ ಘಾಟ್ ಇದೊಂದು ಪುರಾತನ ಘಾಟ್, ವಾರಣಾಸಿಯಲ್ಲಿ ಅತ್ಯಂತ ಪುರಾತನವಾದಂತಹ ಘಾಟ್. ಮತ್ತೆ ಈ ಒಂದು ಘಾಟ್ನಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಶುಭ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಾಡಿಕೆ ಇದೆ, ಪ್ರತೀತಿ ಇದೆ. ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ದಶಾಶ್ವಮೇಧ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. SPG ಅಧಿಕಾರಿಗಳ ಭದ್ರತೆಯೊಂದಿಗೆ ಬರ್ತಾ ಇರುವಂತಹದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮತ್ತೆ ಯಾವುದೇ ಭಕ್ತರಿಗೆ ಈ ದಶಾಶ್ವಮೇಧ ಘಾಟ್ಗೆ ಬರಲು ಅವಕಾಶವನ್ನ ಕೊಟ್ಟಿಲ್ಲ. ಯಾಕಂತಂದ್ರೆ ದಶಾಶ್ವಮೇಧ ಘಾಟ್ಗೆ ಅತ್ಯಂತ ಹೆಚ್ಚಿನ ಭಕ್ತರು ಬಂದು ಇಲ್ಲಿ ಸ್ನಾನವನ್ನ ಮಾಡ್ತಾರೆ. ಹೆಚ್ಚಿನ ಭಕ್ತರು ಬರೋದ್ರಿಂದ ಎಲ್ಲ ಭಕ್ತರನ್ನ ಇವತ್ತು ಈ ಒಂದು ಘಾಟ್ಗೆ ಅವಾಯ್ಡ್ ಮಾಡಲಾಗಿದೆ. ಘಾಟನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಿದ್ಧಗೊಳಿಸಲಾಗಿದೆ. ಮೋದಿ ಅವರು ಬರ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಘಾಟ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈ ದಶಾಶ್ವಮೇಧ ಘಾಟ್ನಲ್ಲೇ ಗಂಗಾರತಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಡೆಯುತ್ತೆ. ವಿಶೇಷವಾಗಿ ಪ್ರತಿದಿನ ಸಂಜೆ 6 ಗಂಟೆಗೆ ನಡೆಯುವಂತಹ ಗಂಗಾರತಿ ಏನಿದೆ ಅದು ಪ್ರಮುಖವಾಗಿ ಈ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುತ್ತೆ. ಅಷ್ಟೊಂದು ವಿಶೇಷ ಇದೆ ಈ ದಶಾಶ್ವಮೇಧ ಘಾಟ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಗಂಗಾ ನದಿಯ ದಡಕ್ಕೆ ಈಗಾಗಲೇ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಗಂಗಾ ನದಿ ಹತ್ರ ಬಂದ್ರು ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರು. ಮತ್ತೆ ಅರ್ಚಕರುಗಳು ಕೂಡ ಇಲ್ಲಿ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಾರೆ. ಗಂಗಾ ನದಿಗೆ ಪೂಜೆಯನ್ನು ಸಲ್ಲಿಸೋದಾಗಿರ್ಬೋದು, ಎಲ್ಲ ವಿಧಿವಿಧಾನಗಳನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ನೋಡ್ತಾ ಇರ್ಬೋದು, ಗಂಗಾ ನದಿಯಲ್ಲಿ ತೇಲುತ್ತಿರುವಂತಹ ತೆಪ್ಪದ ಮೇಲೆ ಅವರು ಬರ್ತಾ ಇದ್ದಾರೆ. ಅಲ್ಲಿ ಅರ್ಚಕರುಗಳು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳೊಂದಿಗೆ ಅಲ್ಲಿ ವೇಟ್ ಅನ್ನ ಮಾಡ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇದೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ನೆರವೇರುತ್ತೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ. ನೋಡ್ತಾ ಇರ್ಬೋದು, ಕೆಂಪು ವಸ್ತ್ರವನ್ನ ಹೊದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೆ ಅರ್ಚಕರು. ಪ್ರಧಾನಿ ನರೇಂದ್ರ ಮೋದಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ತಿಲಕವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರ್ಚಕರು ಇಡ್ತಾ ಇರುವಂತಹದ್ದು. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಶಾಶ್ವಮೇಧ ಘಾಟನ್ನೇ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಬಹಳಷ್ಟು ವಿಶೇಷ ಆಗಿದೆ. ಯಾಕೆಂದ್ರೆ ವಾರಣಾಸಿಯಲ್ಲಿ 100ಕ್ಕೂ ಹೆಚ್ಚು ಘಾಟ್ಗಳಿವೆ. ಆದರೆ ದಶಾಶ್ವಮೇಧ ಘಾಟ್ನಲ್ಲೇ ಈ ಒಂದು ಪುಣ್ಯ ಸ್ನಾನವನ್ನ ಮಾಡಿದ್ರೆ ಅತ್ಯಂತ ಹೆಚ್ಚು ಫಲ ಪ್ರಾಪ್ತಿ ಆಗುತ್ತೆ, ಶುಭ ಪ್ರಾಪ್ತಿ ಆಗುತ್ತೆ ಅನ್ನುವಂತಹದ್ದು. ಮತ್ತೆ ಇವತ್ತು 11:40ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸತತವಾಗಿ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಿದಾಗ 2 ಲಕ್ಷ ಅಂತರದಿಂದ ಗೆದ್ದಿದ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಅಂತರವನ್ನ 4 ಲಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏರಿಸಿಕೊಂಡಿದ್ರು. ಈ ಬಾರಿ ಮತ್ತಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳನ್ನ ಗಳಿಸಬೇಕು, ಅತ್ಯಂತ ಹೆಚ್ಚಿನ ಅಂತರವನ್ನ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ವಾರಣಾಸಿಯಲ್ಲಿ ದೊಡ್ಡದಾದಂತಹ ಒಂದು ರೋಡ್ ಶೋ ಅನ್ನ ಮಾಡಿದ್ದಾರೆ. ಸುಮಾರು 5 ಕಿಲೋಮೀಟರ್ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು. ಇವತ್ತು ನಿನ್ನೆ ರಾತ್ರಿ ವಾರಣಾಸಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುಂಚೆ ದಶಾಶ್ವಮೇಧ ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗಮಿಸಿದ್ದಾರೆ. ಗಂಗಾ ಮಾತೆಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅರ್ಚಕರು ಮಂತ್ರ ಘೋಷಗಳನ್ನ ಹೇಳ್ತಾ ಇರುವಂತಹದ್ದು. ಮುಖ್ಯವಾಗಿ ನೋಡ್ತಾ ಇರಬಹುದು, ನರೇಂದ್ರ ಮೋದಿ ಅವರು ಭಕ್ತಿ ಭಾವದಿಂದ ಗಂಗೆಗೆ ನಮಿಸ್ತಾ ಇದ್ದಾರೆ. ಮತ್ತೆ ವಿಶೇಷವಾದಂತಹ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದಶಾಶ್ವಮೇಧ ಘಾಟ್ಗೆ ಬರ್ತಾರೆ ಅಂತಂದ್ರೆ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆಯಿಂದಲೇ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು. ದಶಾಶ್ವಮೇಧ ಘಾಟ್ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಒಂದು ಇಲ್ಲಿ ಹೆಚ್ಚು ಬಂದು ಪೂಜೆಗಳನ್ನ ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ನೆರೀತಾರೆ. ಆದರೆ ಇವತ್ತು ಯಾವುದೇ ಭಕ್ತರಿಗೆ ಈ ಘಾಟ್ನಲ್ಲಿ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಇಲ್ಲಿ ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತಾರೆ ಅನ್ನುವಂತಹ ಕಾರಣದಿಂದಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಪೂಜೆಯಲ್ಲಿ ನಿರತರಾಗಿರುವಂತಹದ್ದು. ಅರ್ಚಕರು, ಪಂಡಿತರು ವೇದ ಘೋಷಗಳನ್ನ ಮೊಳಗಿಸ್ತಾ ಇರುವಂತಹದ್ದು. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿ ಪೂಜೆಯನ್ನ ಮುಗಿಸಿ ನಂತರ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ತೆರಳುತ್ತಾರೆ.